ಅದ್ ಯಾವ ಶೋಕಿ ಗುರು ಕೂದಲು ಹುಡುಗಿರ್ ತರ ಬಿಡ್ಕೊಂಡ್ ಕುತ್ಕೊಳ್ಳೋದು. ಅಯ್ಯೋ ದೇವ್ರೆ, ಹುಡುಗರೆಲ್ಲ ಕೂದ್ಲು ವಿಷಯದಲ್ಲಿ ಹುಡುಗಿ ತರ ಆಡ್ತಾರೆ, ಹುಡುಗಿರೆಲ್ಲ ಡ್ರೆಸ್ ವಿಷಯದಲ್ಲಿ ಹುಡುಗರು ತರ ಆಡ್ತಾರೆ. ಕೂದ್ಲು ವಿಷಯದಲ್ಲಿ ಬಿಡಿ ಅಪ್ಪಿ ತಪ್ಪಿ ಕಂಡಿಡಿಬಹುದು ಹುಡುಗನೋ ಅಂತ, ಡ್ರೆಸ್ ವಿಷಯದಲ್ಲಂತೂ ಕಂಡಿಡಿಯೋದಕ್ ಆಗದೇ ಇಲ್ಲ. ಸೇಮ್ ಹುಡುಗಿನ ಹುಡುಗರು ತರನೇ ಡ್ರೆಸ್ ಹಾಕೊಂಡಿರ್ತಾರ ಗುರು. ಏರ್ ಕಟ್ ಒಂದ್ ಮಾಡ್ಸ್ಕೊಂಡ್ಬಿಟ್ರೆ ಹುಡುಗನ್ ತರ ಕಂಡಿಡಿಯಕ್ಕೆ ಆಗಲ್ಲ ನೀವು ಹುಡುಗಿ ಅವಳು ಅಂತ. ಅಲ್ಲ ಗೊತ್ತು ನನ್ಗೂನು, ಅವ್ರ ಕೂದಲು ವಿಷಯದ ಬಗ್ಗೆ ಮಾತಾಡೋ ಅಧಿಕಾರ ನನಗಿಲ್ಲ. ಅದೆಲ್ಲ ಅವ್ರ ಪರ್ಸನಲ್ ಮ್ಯಾಟ್ರ್, ಅವ್ರು ಏನಾದ್ರು ಮಾಡ್ಕೊಬಹುದು, ಇಲ್ಲ ನಾನು ಹೇಳಲ್ಲ. ಬಟ್ ನಾನ್ ಹೇಳ್ತಿರೋದ್ ಏನಂದ್ರೆ ಪಬ್ಲಿಕ್ ಗೊತ್ತಾಗದ್ ಹೆಂಗೆ ಅವ್ರ ಹುಡುಗನೋ ಅಂತ. ಹೌದಲ್ವಾ? ನಮ್ಮ ಸಮಾಜದಲ್ಲಿ ಹೆಂಗಿದೆ ಅಂದ್ರೆ ಹುಡುಗರ್ನ ಸ್ವಲ್ಪ ಬೇರೆ ತರ ಟ್ರೀಟ್ ಮಾಡ್ತಾರೆ, ಹುಡುಗಿರ್ನ ಸ್ವಲ್ಪ ಬೇರೆ ತರ ಟ್ರೀಟ್ ಮಾಡ್ತಾರೆ ಅಲ್ವಾ. ಸೊ ಹುಡುಗಿ ಅಂತ ಗೊತ್ತಿಲ್ದೇನೆ ರಿಯಾಕ್ಷನ್ ಹೆಂಗ್ ಮಾಡಕ್ಕಾಗತ್ತೆ ಪಬ್ಲಿಕ್ ಅವ್ರ ಜೊತೆ. ಸೊ ಅದಕ್ಕೋಸ್ಕರ ಹುಡುಗಿರೆಲ್ಲ ಸ್ವಲ್ಪ ಹುಡುಗರ ತರ ಆಡೋದನ್ನ ಬಿಟ್ಟು ಹುಡುಗಿರ್ ತರ ಇರಿ, ಸಮಾಜದಲ್ಲಿ ನಿಮ್ಗೊಂದು ಗೌರವ ಸಿಗುತ್ತೆ. ಅದೇ ಹುಡುಗರೆಲ್ಲ ಹುಡುಗಿರ್ ತರ ಕೂದ್ಲು ಬಿಡೋದನ್ನ ಬಿಟ್ಟು ಸ್ವಲ್ಪ ಹುಡುಗರ ತರ ಇರಿ. ನನ್ನಿಷ್ಟ, ನೀನ್ ಯಾರ್ಕೊಳಕ್ಕೆ ನೀವ್ ಹೇಳ್ಬೋದು ಇವಾಗ, ಅಯ್ಯೋ ಬಿಡುಗರು ಲಿಂಗನೇ ಚೇಂಜ್ ಮಾಡ್ಕೊಂತವ್ರೆ ಜನಗಳು, ಹುಡುಗಿಯಿಂದ ಹುಡುಗಿಯಿಂದ ಹುಡುಗಂಗೆ ಲಿಂಗನೇ ಚೇಂಜ್ ಮಾಡ್ಕೊಂತಿರುವಾಗ ನೀನ್ ಬರೀ ಡ್ರೆಸ್ ಬಗ್ಗೆ ಕೂದ್ಲು ಬಗ್ಗೆ ಮಾತಾಡ್ತಿದ್ಯಲ್ಲ ಗುರು ಅಂತ.